ಯಾರು ಯಾವಾಗ ಬೇಕಾದರೂ ಕಾಡಿನೊಳಗೆ ಹೋಗ್ತಾರೆ ಎನ್ನುವ ಗುಮಾನಿ ಇದೆ. ಕಾಡಿನಲ್ಲಿ ಬೇರೆ ದರ್ಬಾರೇ ನಡೀತಾ ಇದೆ ಅಂತ ಚಿಂತನೆ ಇದೆ ಮತ್ತು ಕಾಡಂಚಿನಲ್ಲಿ ದನಕರುಗಳನ್ನು ಮೇಯಿಸ್ತಕ್ಕಂಥದ್ದು ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ನಿನ್ನೆ ಅನುಮಾನ ಬಂದಿರತಕ್ಕಂಥದ್ದು ಒಂದು ವಿಷ ಕುಡಿದ ಹಸು ಸತ್ತು ಬಿದ್ದಿರುವ ಇದು ಹುಲಿ ಅದನ್ನು ತಿಂದಿದೆ ಎನ್ನುವ ಸಂಶಯ. ಈ ಹಸು ಸಾಯೋದಕ್ಕೆ ಕಾರಣ ಏನು? ಹಸುಗೆ ವಿಷ ಹಾಕಿದವರು ಯಾರು? ಮತ್ತು ನಮ್ಮ ಕಾಡು, ಕರ್ನಾಟಕದ ಕಾಡು, ನಾಗರಹೊಳೆ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ಬಿಳಿಗಿರಂಗನ ಬೆಟ್ಟ ಆಗಿರ್ಬೋದು, ಮಹದೇಶ್ವರ ಆಗಿರ್ಬೋದು, ಇಲ್ಲಿ ಕಾರವಾರ ಜಿಲ್ಲೆಯ ಆ ಕೃಷ್ಣ ಮೇಲ್ ಅವೆಲ್ಲ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ನಾವು ಗಂಭೀರವಾಗಿ ಕಾಡನ್ನು ರಕ್ಷಣೆ ಮಾಡ್ತಾ ಇಲ್ಲ. ತಮಗೆ ಹೇಳೋದಾದರೆ ಬೆಂಕಿ ಬಿದ್ದರೆ 3 ದಿನ ಆದರೂ ಬೆಂಕಿಯನ್ನು ಆರಿಸೋಕ್ಕಾಗೋದಿಲ್ಲ. ಆ ಬೆಂಕಿ ಒಳಗೆ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಸಾಯ್ತವೆ, ಮರಗಳು ಹೋಗ್ತವೆ. ಈಗಲೂ ಮರಗಳನ್ನು ಕಡಿದು ನಾಶ ಮಾಡ್ತಾ ಇದ್ದಾರೆ. ಅದು ಜೊತೆಗೆ ಒತ್ತುವರಿ ಬಹಳ ಆಗಿದೆ. ನಮ್ಮ ಕಾಡಿನ ಒತ್ತುವರಿ, ಕರ್ನಾಟಕದ ಅರಣ್ಯ ಪ್ರದೇಶದ ಒತ್ತುವರಿ ಬಹಳ ಆಗಿದೆ. ಒತ್ತುವರಿಯಿಂದ ಸಂಘರ್ಷ, ಮನುಷ್ಯ ಪ್ರಾಣಿಗಳ ಮೇಲೆ ಸಂಘರ್ಷ ಬಹಳ ನಡೀತಾ ಇದೆ. ನಿಮ್ಗೆ ಹೇಳೋದಾದರೆ ಬೆಂಗಳೂರಿಗೆ ಚಿರತೆ ಸ್ವಲ್ಪ ಹೆಚ್ಚು ಕಡಿಮೆ ವರ್ಷದಲ್ಲಿ 12 ಸಾರಿ ಬರುತ್ತೆ. ಚಿರತೆ ನಡೀತಾರೆ ಬೋನ್ನಲ್ಲಿ. ಬರೀ ಬೆಂಗಳೂರಂದೇ ಅಲ್ಲ, ಇಡೀ ಊರಿಗೆ ಅನೇಕ ಕಡೆ ಬರ್ತವೆ. ಇದೆಲ್ಲವನ್ನು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಈ ಹುಲಿ ಸಾವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಕಾಣಲಿಲ್ಲ. ಮಂತ್ರಿಗಳು ಹೋಗಿರ್ಬೋದು ಅಲ್ಲಿಗೆ, ಆದರೆ ಸರ್ಕಾರದ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಕ್ಯಾಬಿನೆಟ್ ಸಭೆ ಕರೆದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಹುಲಿಗಳ ಸಾವಿನ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿತ್ತು. ಇದು ಆಗಲಿಲ್ಲ. ಇದು ಬಹಳ ಗಂಭೀರವಾಗಿ ಈಗಲೂ ನಾನು ಹೇಳ್ತೀನಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಬಹಳ ಅನ್ಯಾಯ, ಇದು ಒಳ್ಳೆಯದಲ್ಲ. ಬಹಳ ತೀವ್ರವಾಗಿ ನಾವಂತೂ ಇದರ ಬಗ್ಗೆ ಭಾರಿ ಹೋರಾಟ ಮಾಡ್ತೇವೆ. ನಾಳೆ 12:30 ಗಂಟೆಗೆ ಬೆಂಗಳೂರಿನ ಅರಣ್ಯ ಭವನದ ಮುಂದೆ ಶ್ರದ್ಧಾಂಜಲಿ, ಹುಲಿ ಸಾವಿಗೆ ಶ್ರದ್ಧಾಂಜಲಿ ಸಭೆ ಅರ್ಪಿಸಿ ಅಲ್ಲಿ ಧೂಪ ಹಾಕಿ ಈ ಒಂದು ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತೇವೆ. ಇದರ ಬಗ್ಗೆ ಬಹಳ ಗಂಭೀರವಾಗಿ, ಸಾಮಾನ್ಯವಲ್ಲ ಇದು, ಕರ್ನಾಟಕಕ್ಕೆ ಕೆಟ್ಟ ಹೆಸರಿದು. ಸುಮಾರು 70-80 ಹುಲಿಗಳಿದ್ದದ್ದು ಈಗ ಈ ಪ್ರದೇಶದಲ್ಲಿ, ಮಹದೇಶ್ವರ ಬೆಟ್ಟ, ಬಿಳಿಗಿರ ಪ್ರದೇಶದಲ್ಲಿ 40 ಹುಲಿಗಳಿಗೆ ಬಂದು ಇಳಿದಿದೆ. 40 ಹುಲಿಗಳು ಬಂದು ಇಳಿದಿದೆ ಅಂದರೆ ಹುಲಿಗಳು ಕ್ಷೀಣ ಆಗ್ತಾ ಇದೆ, ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಬಗ್ಗೆ ಕರ್ನಾಟಕ ಉನ್ನತ ಮಟ್ಟದಲ್ಲಿ
ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಆಗಲೇಬೇಕಾಗಿದೆ. ತಕ್ಷಣ ಮಾಡಬೇಕು ಅಂತ ಹೇಳಿ ನಾನು ತೀವ್ರವಾಗಿ ಒತ್ತಾಯ ಮಾಡ್ತೇನೆ. ಕನ್ನಡ ಚಳವಳಿ ವಾಟ ಪಕ್ಷ ನಾವು ಕಾಡನ್ನು ಉಳಿಸಿ ಪ್ರಾಣಿಗಳನ್ನು ಉಳಿಸಿ ಅಂತೇಳಿ ನಾವು ಚಳವಳಿ ಆರಂಭಿಸ್ತೇವೆ. ನಾಳೆ ಹುಲಿ ಸಾವಿನ ಬಗ್ಗೆ ಶ್ರದ್ಧಾಂಜಲಿ ಸಭೆಯನ್ನ ಅರಣ್ಯ ಭವನದ ಮುಂದೆ ಏರ್ಪಡಿಸಿದ್ದೇವೆ, ನಡೆಸ್ತೇವೆ.